ಲೋಕಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬಾರಿಯ ಮತದಾನ ಪ್ರಮಾಣ ಹೆಚ್ಚಿಸಲು ಚುನಾವಣಾ ಆಯೋಗ ಸಕ್ಷಮ್ ಆಪ್ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಹಿರಿಯ ನಾಗರಿಕರಿಗೆ, ವಿಕಲಚೇತನರಿಗೆ ಮತಗಟ್ಟೆಗೆ ಬರೋದಕ್ಕೆ ಪಿಕಪ್ ಡ್ರಾಪ್ ಮಾಡೋದಕ್ಕೆ ವಾಹನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಮತದಾನ ಪ್ರಮಾಣ ಹೆಚ್ಚಿಸಲು ನ್ಯೂ ಪ್ಲಾನ್. ಮತದಾನ ಮಾಡಲು ವಾಹನದ ವ್ಯವಸ್ಥೆ. ಈ ಬಾರಿಯ ಮತದಾನ ಪ್ರಮಾಣವನ್ನ ಹೆಚ್ಚಿಸಲು ರಾಜ್ಯ ಚುನಾವಣಾ ಆಯೋಗ ಫುಲ್ ಪ್ಲಾನ್ ಮಾಡಿಕೊಂಡಿದೆ. ಹಿರಿಯ ನಾಗರಿಕರು, ವಿಕಲಚೇತನರ ಜೊತೆಗೆ ರೋಗಿಗಳನ್ನ ಪತ್ತೆ ಹಚ್ಚಿ ಸಕ್ಷಮ್ ಆಪ್ನಲ್ಲಿ ನೋಂದಣಿ ಮಾಡಿಕೊಂಡು ಮತದಾನ ಮಾಡಿಸಲು ಪ್ಲಾನ್ ಮಾಡ್ತಿದೆ. ಇನ್ನು ಸಾರ್ವಜನಿಕರು ಕೂಡ ಈ ಆಪ್ನಲ್ಲಿ ನೋಂದಣಿ ಮಾಡಿಕೊಂಡ್ರೆ ಮತದಾನಕ್ಕೆ ಡ್ರಾಪ್ ಪಿಕಪ್ ಸಿಗಲಿದೆ. ನೀವು ಇದನ್ನು ಚುನಾವಣಾ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ನಿಮ್ಮ ಮತಗಟ್ಟೆಯಲ್ಲಿ ಕ್ಯೂ ಅಲ್ಲಿ ಎಷ್ಟು ನಿಂತಿದ್ದಾರೆ ಆ ಮಾಹಿತಿ ತಮಗೆ ಲೈವ್ ಸಿಗುತ್ತೆ. ಮತ್ತು ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆಯಾ, ಸದ್ಯ ಪಾರ್ಕಿಂಗ್ ಸ್ಪೇಸ್ ಖಾಲಿ ಇದೆಯಾ, ಅದನ್ನು ಕೂಡ ತಾವು ಲೈವ್ ಆಗಿ ಅದನ್ನು ನೋಡಬಹುದು. ಹೌದು, ಚುನಾವಣಾ ಆಯೋಗದ ಸಕ್ಷಮ್ ಆಪ್ ಡೌನ್ಲೋಡ್ ಮಾಡಿಕೊಂಡು ವಾಹನದ ವ್ಯವಸ್ಥೆಯನ್ನ ಪಡೆಯಬಹುದು. ವೋಟರ್ ಐಡಿ, ಹೆಸರು, ಆಧಾರ್ ಸಂಖ್ಯೆಯನ್ನ ನಮೂದಿಸಿ ಪಿಕಪ್ ಡ್ರಾಪ್ ಸ್ಥಳವನ್ನ ಉಲ್ಲೇಖಿಸಿದ್ರೆ ಸಾಕು. ನೀವಿದ್ದ ಸ್ಥಳಕ್ಕೆ ಚುನಾವಣಾ ಆಯೋಗದ ವಾಹನವೇ ಬಂದು ನಿಮ್ಮನ್ನ ಮತಗಟ್ಟೆಗೆ ಕರೆದುಕೊಂಡು ಹೋಗ್ತಾರೆ. ಇನ್ನು ಆಸ್ಪತ್ರೆಯಲ್ಲಿದ್ರೂ ಕೂಡ ಮತದಾನದಿಂದ ವಂಚಿತರಾಗಬಾರದೆಂದು ಚುನಾವಣಾ ಆಯೋಗವು ಈ ಸಕ್ಷಮ್ ಆಪ್ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಅಂಗವಿಕಲ ಮತದಾರರು ಸುಗಮ ರೀತಿಯಲ್ಲಿ ಮತದಾನ ಮಾಡಲು ಕೇಂದ್ರ ಚುನಾವಣಾ ಆಯೋಗ ಸಕ್ಷಮ್ ಆಪ್ನ ಅಭಿವೃದ್ಧಿಪಡಿಸಿದ್ದು, ಈ ಹೊಸ ಪ್ರಯತ್ನದಿಂದ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಾಗುವ ನಿರೀಕ್ಷೆಗಳಿವೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೇಹಾ ಹತ್ಯೆಗೆ ಇಡೀ ಕರುನಾಡು ಕಂಬನಿ ಮಿಡಿತಾ ಇದೆ. ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವಂತಹ ಕೂಗು ಹೆಚ್ಚಾಗಿದೆ. ಹುಬ್ಬಳ್ಳಿಯಲ್ಲಿ ಎನ್ಎಸ್ಯುಐ ವಿದ್ಯಾರ್ಥಿಗಳು ಜಸ್ಟಿಸ್ ಫಾರ್ ನೇಹಾ ಅಂತ ಬೀದಿಗಿಳಿದಿದ್ರು. ಎಲ್ಲೆಲ್ಲೂ ಜಸ್ಟಿಸ್ ಫಾರ್ ನೇಹಾ ಕೂಗು. ನೇಹಾ ಹತ್ಯೆ ಖಂಡಿಸಿ ಎನ್ಎಸ್ಯುಐ ಪ್ರತಿಭಟನೆ. ಬಿವಿಬಿ ಕಾಲೇಜಿಗೆ ಎನ್ಎಸ್ಯುಐ ಮುತ್ತಿಗೆ. ಗೇಟ್ ತಳ್ಳಿ ಕಾಲೇಜಿಗೆ ನುಗ್ಗಲು ಯತ್ನ. ಹುಬ್ಬಳ್ಳಿಯಲ್ಲಿ ಜಸ್ಟಿಸ್ ಫಾರ್ ನೇಹಾ ಕೂಗು ಜೋರಾಗ್ತಾ ಇದೆ. ನೇಹಾ ಹತ್ಯೆ ಖಂಡಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ನೇಹಾ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕಾಂಗ್ರೆಸ್ನ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿತು. ಎನ್ಎಸ್ಯುಐ ಸಂಘಟನೆಯ ವಿದ್ಯಾರ್ಥಿಗಳು ನೇಹಾ ಹತ್ಯೆ ಖಂಡಿಸಿ ಬಿವಿಬಿ ಕಾಲೇಜು ಎದುರು ಪ್ರತಿಭಟನೆ ನಡೆಸಿದ್ರು. ನೇಹಾ ಓದ್ತಾ ಇದ್ದ ಬಿವಿಬಿ ಕಾಲೇಜಿಗೆ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದ್ರು. ನೇಹಾ ಓದ್ತಾ ಇದ್ದ ಬಿವಿಬಿ ಕಾಲೇಜು ಮುಂದೆ ಎನ್ಎಸ್ಯುಐ ವಿದ್ಯಾರ್ಥಿಗಳ ದಂಡೆ ಸೇರಿತ್ತು. ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಕಾಲೇಜಿನೊಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ನೋಡ್ತಾ ಇದ್ದಂತೆ ಕಾಲೇಜ್ ಗೇಟ್ ತಳ್ಳಿ ವಿದ್ಯಾರ್ಥಿಗಳು ಒಳಗೆ ನುಗ್ಗಿಯೇ ಬಿಟ್ರು. ಕೂಡಲೇ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಸ್ಥಳದಲ್ಲಿದ್ದ ವಿದ್ಯಾರ್ಥಿಗಳನ್ನ ಚದುರಿಸಿದ್ರು. ಇನ್ನು ಇದಕ್ಕೂ ಮೊದಲು ಟೈರ್ಗೆ ಬೆಂಕಿ ಹಚ್ಚಿ ಎನ್ಎಸ್ಯುಐ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿದ್ರು. ದಿನ ಕಳೆದಂತೆಲ್ಲ ಜಸ್ಟಿಸ್ ಫಾರ್ ನೇಹಾ ಕೂಗು ಹೆಚ್ಚಾಗ್ತಾ ಇದೆ. ಆರೋಪಿ ಫಯಾಜ್ನನ್ನ ಗಲ್ಲಿಗೇರಿಸಲು ಆಗ್ರಹ ಜೋರಾಗಿದೆ. ಆರೋಪಿ